ಇವಾಗ ಮೀನಿಗೆ ಯಾವ್ಯಾವ ತರ ರೋಗಗಳು ಬರುತ್ತೆ, ಅವನ್ನ ಯಾವ ತರ ನಾವು ನೋಡ್ಕೋಬೇಕು ಅನ್ನೋದು ಇನ್ಫಾರ್ಮೇಶನ್. ನೋಡಿ, ಮೀನುಗಳಿಗೆ ಯೂಶಲಿ ಜಾಸ್ತಿ ರೋಗಗಳು ಯಾವ್ದು ಬರಲ್ಲ. ನಿಮೋನಿಯಾ ಒಂದು ಮೇಯ್ನ್ ಆಗಿ ಅಟ್ಯಾಕ್ ಆಗುತ್ತೆ. ಸೊ ನಿಮೋನಿಯಾ ಆಗ್ಬಾರ್ದು ಅಂದ್ರೆ ಮೀನುಗಳಿಗೆ ನೀವೇನ್ ಮಾಡ್ಕೋಬೇಕು ಅಂದ್ರೆ ನೀರ್ನ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತೆ 15 ದಿವಸಕ್ಕೊಂದ್ಸತಿ ಇಲ್ಲಾಂದ್ರೆ ತಿಂಗ್ಳಿಗೊಂದ್ಸತಿ ಆ ಮೀನು ಸ್ಲಡ್ಜ್ ಮಾಡಿರುತ್ತೆ ಗೊತ್ತಾ, ಆ ಊಟ ತಿಂದಿ ಆ ವೇಸ್ಟ್ ಎಲ್ಲ ಆಚೆಗೆ ಬಂದಿರುತ್ತಲ್ಲ, ಆ ಸ್ಲಡ್ಜ್ ನ ನೀವು ನೀಟಾಗಿ ರಿಮೂವ್ ಮಾಡಿ ವಾಟರ್ನ ರೀಫಿಲ್ ಮಾಡ್ಕೊಬೇಕು. ಈ ತರ ಮಾಡ್ಕೊಂಡ್ರೆ ನೀರಲ್ಲಿ ನಿಮೋನಿಯಾ ಆಗಲ್ಲ. ನಿಮೋನಿಯಾ ಅದಷ್ಟೇ ನಿಮ್ಗೆ ಜಾಸ್ತಿ ಬೇಗ ಎಫೆಕ್ಟ್ ಆಗೋದು ಮೀನುಗಳಿಗೆ. ನಿಮೋನಿಯಾ ಒಂದಾಗ್ಲಿಲ್ಲ ಅಂದ್ರೆ ಸೊ ನಿಮ್ಗೆ ಇದರಲ್ಲಿ ಫಿಶ್ ಪಾಂಡ್ ಅಲ್ಲಿ ಮೀನುಗಳಿಗೆ ಯಾವ ತರದ ರೋಗಗಳು ಬರಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಕೆಲವೊಂದು ಟೈಮ್ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆದ್ರೂ ಕೂಡ ಮೀನುಗಳು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಸೊ ಅದೊಂದು ನೀವು ಅಬ್ಸರ್ವ್ ಮಾಡ್ಕೋಬೇಕು. ಅದ್ ಬಿಟ್ರೆ ನಿಮ್ಗೆ ನಿಮೋನಿಯಾ ಅದೊಂದು ಅದೇ ಸ್ಲಡ್ಜ್ ಒಂದು ರಿಮೂವ್ ಮಾಡ್ಕೊಂಡು ನೀಟಾಗಿ ನೀವು ರೀಫಿಲ್ ಮಾಡ್ಕೊಂಡು ನೀರ್ನ ಗಲೀಜ್ ಮಾಡ್ದಂಗೆ ಇಟ್ಕೋತೀರಾ ಅಂದ್ರೆ ಬೇರೆ ಇನ್ ಯಾವ ತರದ ರೋಗ ಬರಲ್ಲ. ಇದೊಂದು ಇನ್ಫಾರ್ಮೇಶನ್ ನೀವು ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಓಕೆ, ಮೀನ್ನ ಯಾವ ಹಂತದಲ್ಲಿ ಕಟಾವ್ ಮಾಡ್ಬೇಕು ಅನ್ನೋದು. ಇವಾಗ ಮೀನುಗಳು ಯಾವ ಹಂತದಲ್ಲಿ ನೀವು ಕಟಾವ್ ಮಾಡ್ಬೇಕಂದ್ರೆ, ಇವಾಗ ನೋಡಿ 800 ಗ್ರಾಮ್ ಇಂದ 1.5 kg ಒಳಗಡೆ, 1 kg ಮೇಲೆ ನೀವೇನಾದ್ರೂ ಮೀನು ಬೆಳೀತು ಅಂದ್ರೆ ನೀವು ಆರಾಮಾಗಿ ಅದನ್ನ ಕಟಾವ್ ಮಾಡಬಹುದು ಮೀನ್ನ. ನಡಿಬೇಕಲ್ಲಿ ತೋರ್ಸೋಣ ನಂಗೆ. ಇವಾಗ ನೋಡಿ, ನಿಮ್ ಮೀನು 800 ಗ್ರಾಮ್ ಇಂದ 1.5 kg ವರ್ಗುನು ನೀವು ಆರಾಮಾಗಿ ಸಾಕೋಬಹುದು. ಯಾಕೆಂದ್ರೆ ಇವಾಗ ನಾವು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ 2.5-3 kg ಆ ತರ ಏನಾದ್ರು ಬಂತು ಅಂದ್ರೆ ಮೀನು, ನಾವು ಅದನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಕ್ ಆಗಲ್ಲ. ಆಕ್ಚುಲಿ ತಗೊಳ್ಳೋದೇನೆ ಒಬ್ರು ಮನೆಗೆ ಬೇಕಂದ್ರೆ ಮೀನು ಎಷ್ಟು ತಗೊಂತಾರೆ ಇವಾಗ, 1.5-2 kg ತಗೋತಾರೆ. ಸೊ ಅಷ್ಟೇನೇನೆ. ನಾವು 800 ಗ್ರಾಮ್ ಇಂದ 1.5 kg ಒಳಗಡೆ, ಆಕ್ಚುಲಿ 800 ಗ್ರಾಮ್ ಇಲ್ಲ 1000 ಗ್ರಾಮ್ಗೆ ಕಟಾವ್ ಮಾಡಿದ್ರೆ ಬೆಸ್ಟ್. ನೀವು ಎಲ್ಲ 1.5-2 kg ಒಂದೊಂದು ಮೀನೇ ತೂಕ ಬರೋಷ್ಟು ಬೆಳೆದ್ರೆ ನಾವು ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡೋದಕ್ಕಾಗಲ್ಲ. ಸೊ ನೀವು ಆಲ್ಮೋಸ್ಟ್ 800 ಗ್ರಾಮ್ ಇಂದ 1 kg ಬಂತು ಅಂತ ಅಂತಿದಂಗೆ ಮೀನ ಕಟಾವ್ ಮಾಡ್ಬೋದು. ಆ ಲೆವೆಲ್ ಅಲ್ಲಿ ನೀವು ಕಟಾವ್ ಮಾಡ್ಬೇಕಾಗುತ್ತೆ ಮೀನ. ಓಕೆ, ನೋಡಿ, ಮೀನುಗಳನ್ನ ನೀವು ಯಾವ ತರ ಮಾರ್ಬೇಕು, ಅದನ್ನ ಯಾವ ತರ ಮಾರ್ಕೆಟಿಂಗ್ ಮಾಡ್ಕೋಬೇಕಂತ ಇನ್ಫಾರ್ಮೇಶನ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಇವಾಗ ನೋಡಿ, ನೀವು ಮೀನುಗಳನ್ನ ನೀವೇ ಏನಾದ್ರು ಡೈರೆಕ್ಟ್ ಕಸ್ಟಮರ್ಗೆ ನೀವು ಸೇಲ್ ಮಾಡ್ತೀರಂದ್ರೆ ನಿಮ್ಗೆ ಹೆಚ್ಚು ಲಾಭದಾಯಕ. ಇವಾಗ ನೋಡಿ, ನನ್ನ ಒಂದು ಅಂದಾಜು ಎಕ್ಸಾಂಪಲ್ ನೀವು ಯಾವ ತರ ಮಾಡ್ಕೋಬೇಕು ಅಂದ್ರೆ, ಮೀನ್ನ ಯಾವ ತರ ಸೇಲ್ ಮಾಡ್ಕೋಬೇಕು ಅಂದ್ರೆ, ನನ್ನ ಗೊತ್ತಿರೋ ಅನುಭವದ ಪ್ರಕಾರ ನಾನು ನೋಡಿ ಇವಾಗ ಹೆಂಗ್ ಮಾಡ್ತೀನಿ ಅಂದ್ರೆ, ಹೋಲ್ಸೇಲ್ ಡೀಲರ್ ಇರ್ತಾರೆ. ಒಂದು ಹೋಲ್ಸೇಲ್ ಡೀಲರ್ ಯಾವ ತರ ಅಂದ್ರೆ, ಇವಾಗ ನೋಡಿ ಎಕ್ಸಾಂಪಲ್ 1 kg ಮೀನು ನೀವು ಲಾಟ್ ಏನಾದ್ರು ಎತ್ತಿಸ್ತೀರಾ ಅಂದ್ರೆ ಮೀನುಗಳನ್ನ 90 ರೂಪಾಯಿಂದ 80 ರೂಪಾಯಿ kg ಅಂತ ಅನ್ಕೊಳ್ಳಿ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಒಂದೇ ಸತಿ ಲಾಟ್ ಎತ್ಕೊಂಡು ಹೋಯ್ತಾರೆ, ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ, ಲಾಭ ಕಮ್ಮಿ ನಿಮ್ಗೆ. ಅದ್ಬಿಟ್ಟು ನೀವೇ ಏನಾದ್ರು ಡೈರೆಕ್ಟ್ ಕಸ್ಟಮರ್ಗೆ ನೀವು ರಿಟೇಲರ್ಗೆ ನೀವು ಸೇಲ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ನಿಮ್ಗೆ ಟೈಮ್ ಹಿಡಿಯುತ್ತೆ. ಬಟ್ ಒಳ್ಳೆ ಲಾಭಕ್ಕೆ ಮಾತ್ರ ನೀವು ಮೀನ ಮಾರ್ಕೋಬಹುದು. ನೋಡಿ, ಇವಾಗ 80 ರೂಪಾಯಿ ಇರೋದು 150 ರೂಪಾಯಿ kg, ಇಲ್ಲಾಂದ್ರೆ 180 ರೂಪಾಯಿ kg ಆ ತರ ಸೇಲ್ ಆಗುತ್ತೆ. ನೀವು ಲೈಕ್ ಯಾವ ತರ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂದ್ರೆ, ಇವಾಗ ನೋಡಿ, ಈ ತರ ನಮ್ಮ ಒಂದು ಫಿಶ್ ಪಾಂಡ್ ಮಾಡೋದು ನೀವು ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟಿಂಗ್ ಇಂದ ನೀವು ಫಿಶ್ ಪಾಂಡ್ ಮಾಡೋ ಸ್ಟಾರ್ಟ್ ಮಾಡಿದಾಗಿಂದ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲೋ ಇಲ್ಲಾಂದ್ರೆ ಈ ತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದ್ರಿಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ನಿಮ್ಗೆ ಫಾಲೋವರ್ಸ್ ಆಯ್ತಾರೆ. ಸೊ ಇದರಿಂದ ನೆಕ್ಸ್ಟ್ ನೀವೇನ್ ಮಾಡ್ಕೋಬಹುದು ಅಂದ್ರೆ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಈ ತರ ನಾವು ಮೀನ್ ಸಾಗಾಣಿಕೆ ಮಾಡಿದೀವಿ, ಈ ತರ ನಮ್ಮ ಹತ್ರ ಮೀನ್ಗಳು ಸಿಗ್ತವೆ, ಯಾರಿಗಾದ್ರೂ ಫಂಕ್ಷನ್ ಗಳಿಗೆ ಕಾರ್ಯಕ್ರಮಗಳಿಗೆ ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ನಿಮ್ಗೆ ಡೈರೆಕ್ಟ್ ಆಗಿ ಫಿಶ್ ಕೊಡ್ತೀವಿ, ಒಳ್ಳೆ ಪ್ರೈಸ್ಗೆ ಅಂತಾನು ಹಾಕೋಬಹುದು. ಮತ್ತೆ ನಿಮ್ದು ಲೋಕಲ್ ಡೀಲರ್ಸ್ಗಳು ಇರ್ತಾರೆ, ಅವರೆಲ್ಲ ಬಂದು ಹೋಲ್ಸೇಲ್ ಡೈರೆಕ್ಟ್ ಆಗಿ ಎತ್ತುತ್ತಾರೆ. ಸೊ ಆ ತರನು ಕೂಡ ಮಾಡ್ಕೋಬಹುದು. ಸೊ ನೀವು ದಯವಿಟ್ಟು ನನ್ನ ಒಂದು ಅನುಭವ ನಿಮ್ಮ ಹತ್ರ ಹೇಳ್ಕೋಬೇಕಂದ್ರೆ, ನೀವ್ ಯಾವುದೇ ಬೆಳೆ ಬೆಳೀರಿ ಸರ್, ನೀವ್ ಯಾವುದೇ ಒಂದು ಕೃಷಿ ಮಾಡ್ರಿ, ಯಾವುದೇ ಒಂದು ಪ್ರಾಣಿ ಸಾಕ್ರಿ, ಒಂದು ಪಕ್ಷಿ ಸಾಕ್ರಿ, ಅದ್ರ ಬಗ್ಗೆ ಫಸ್ಟ್ ಸಾಕಾಗಿಂತ ಮುಂಚೆ ನೀವು ದಯವಿಟ್ಟು ಮಾರ್ಕೆಟಿಂಗ್ ನೋಡ್ಕೊಳ್ಳಿ. ಮಾರ್ಕೆಟಿಂಗ್ ಅಲ್ಲಿ ಏನ್ ಪ್ರೈಸ್ ಇದೆ, ಯಾವ ಪ್ರೈಸ್ಗೆ ಮಾರ್ಬೋದು, ನಾವು ನಾಳೆ ದಿವಸ ಆ ಮಾರ್ಕೆಟ್ ಪ್ರೈಸ್ ಹೈಕ್ ಆಗುತ್ತಾ ಇಲ್ಲ ತುಂಬಾ ಲೋ ಆಗುತ್ತಾ, ಇಲ್ಲ ಅಂದ್ರೆ ನಾವು ಬೆಳೆದ್ರೆ ಈ ಬೆಳೆ ನಮ್ಗೆ ಲಾಭದಾಯಕ ಆಗುತ್ತಾ, ಇದನ್ನ ನೋಡ್ಕೊಂಡು ನೀವು ದಯವಿಟ್ಟು ಅದಕ್ಕೆ ಕೈ ಹಾಕಿ. ರೈತರುಗಳ್ದಂತೂ ಲಾಭ ಅನ್ನೋದಕ್ಕಿಂತ ನಷ್ಟನೇ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ತಲೆ ಓಡಿಸಿ ನೀವು ಅದನ್ನ ಮಾಡಿದ್ರೆ ಖಂಡಿತ ಲಾಭನೂ ಕೂಡ ನಿಮ್ಗೆ ಆಗುತ್ತೆ. ನಾನು ನಿಮ್ಗೆ ಹೇಳೋದು ಇಷ್ಟೇನೆ, ಫಸ್ಟ್ ಮಾರ್ಕೆಟ್ ನ ನೀವು ಚೆಕ್ ಮಾಡ್ಕೊಂಡು, ಸೊ ಆಫ್ಟರ್ ನೀವು ಯಾವುದೇ ಬೆಳೆ ಬೆಳಿಬೇಕಂದ್ರೂ ಬೆಳ್ಕೊಳ್ಳಿ. ಈ ತರ ನೀವು ಮಾರ್ಕೆಟಿಂಗ್ ಮಾಡ್ಕೋಬಹುದು. ಅದೇ ಹೇಳಿದ್ನಲ್ಲ ನಿಮ್ಗೆ, ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನೀವು ಅದನ್ನ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಗೆ ಯಾರು ಲೋಕಲ್ ಡೀಲರ್ಸ್ ಇರ್ತಾರೆ, ಅವ್ರನ್ನ ಹಿಡಿದು ನೀವು ಈ ತರ ನಾವು ಮೀನ್ ಸಾಗಾಣಿಕೆ ಮಾಡಿದ್ವಿ, ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ, 1000 ಮೀನ್ ಇದೆ ಅಂದ್ರೆ
ನೀವು ಬೇಕಂದ್ರೆ ಮೀನನ್ನ ತಗ್ಸ್ಬೋದು. ಇಲ್ಲ ಯಾರಾದ್ರೂ ಮೀನ್ ಬೆಳ್ದಿರೋರು ಇರ್ತಾರಲ್ವಾ, ಮೀನ್ ಬೆಳ್ದಿರೋರು ಆಲ್ರೆಡಿ ಅವ್ರು ಮೀನ್ನ ಮಾರ್ತಿರ್ತಾರೆ. ಸೊ ಅವ್ರ ಕಡೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ತರ ನಮ್ದು ಇಷ್ಟು ಮೀನ್ ಸಾಕಿದೀವಿ, ಸೊ ನೀವು ದಯವಿಟ್ಟು ಸೇಲ್ ಮಾಡಿಸ್ಕೊಡಿ ಅಂದ್ರೆ ಅವರು ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರೆ. ನೀವು ಅವ್ರ ಕಡೆಯಿಂದ ಕೂಡ ನೀವು ಡೀಟೇಲ್ಸ್ ತಗೊಬೋದು. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಗೊತ್ತಿರೋಷ್ಟು, ನಾನು ತಿಳಿದಿರೋಷ್ಟು ಇನ್ಫಾರ್ಮೇಶನ್ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ದಯವಿಟ್ಟು ನಾನೇನಾದ್ರೂ ತಪ್ಪು ಮಾತಾಡಿದ್ರೆ, ಇಟ್ ಮೀನ್ಸ್ ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾತಾಡಿದ್ರೆ, ಇಲ್ಲ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಏನಾದ್ರು ರಾಂಗ್ ಇತ್ತು ಅಂದ್ರೆ, ಸೊ ದಯವಿಟ್ಟು ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ಏನಾದ್ರು ತಪ್ಪಾಗಿತ್ತು ಅಂದ್ರೆ ನಾವು ಅದನ್ನ ಸರಿಪಡಿಸ್ಕೊಳ್ಳೋಣ. ಯಾರೇನು ಮೇಧಾವಿಗಳಲ್ಲ, ನನ್ಗೆ ಗೊತ್ತಿರೋಷ್ಟು ವಿಚಾರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೆ ವಿಚಾರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ ಏನಾದ್ರು ಡೀಟೇಲ್ಸ್ ಇತ್ತು ಅಂದ್ರೆ. ಸೊ ಏನಾದ್ರು ತಪ್ಪಿತ್ತು ಅಂದ್ರೂ ಕಮೆಂಟ್ಸ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೂ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ನಾವು ಕುರಿ, ಕೋಳಿ, ಹಸು, ಮೀನು, ಜೇನು ಇದಿಷ್ಟು ಸಾಗಾಣಿಕೆ ಮಾಡ್ತಾ ಇದೀವಿ. ಇದಿಷ್ಟು ಬಗ್ಗೆ ಏನೇ ಡೌಟ್ ಇತ್ತು ಅಂದ್ರೂ ನಾನು ನಿಮ್ಮ ಹತ್ರ ಕೇಳ್ಕೊಂತೀನಿ. ಸೊ ನಿಮ್ಗೆ ಏನಿದ್ರು ಡೌಟ್ ಇತ್ತು ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ನಾನು ನಿಮ್ಗೆ ಖಂಡಿತ ನನ್ಗೆ ಗೊತ್ತಿರೋ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.